ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚನ ಯುದ್ಧದ ಮಾತಿನ ಸಂಚಲನ ದೊಡ್ಡ ಮಟ್ಟದಲ್ಲಾಗ್ತಾ ಇದ್ದು ಬೆಂಗಳೂರಿನಲ್ಲಿ ಟಿವಿ9ಗೆ ಸುದೀಪ್ ಆಪ್ತ ರಾಜುಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾತಿಗೆ ಬದ್ಧ ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಯಾವ ವಿಚಾರವನ್ನು ಇಟ್ಕೊಂಡು ಸುದೀಪ್ ಅವರು ಹೇಳಿದ್ರು ಅಂತ, ಯಾಕೆಂದ್ರೆ ನೀವು ಕೂಡ ಒಂದು ಹೇಳಿಕೆಯನ್ನು ನೀಡುವಾಗ ಆ ವೇದಿಕೆಯಲ್ಲಿ ಭಾಗಿಯಾಗಿದ್ರಿ. ನೋಡ್ರಿ, ನಾನು ಅಲ್ಲೇ ಆ ಸ್ಟೇಜ್ ಮೇಲೂ ಇದ್ದೆ ಮತ್ತು ಅಣ್ಣ ನಾನು ವೆಹಿಕಲ್ನಲ್ಲಿ ಬರೋದು ಕೆಲವೊಂದು ಕುಂತಂಥ ಸಂದರ್ಭದಲ್ಲಿ ನಾವು ಹೆಂಗೆ ಪೊಲಿಟಿಕಲಲ್ಲಿ ಹೇಳ್ತೀವಲ್ಲ, ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ತಾವೊಂದು ವರ್ಡ್ ಯೂಸ್ ಮಾಡ್ತೀರಿ. ಒಂದು ಫೋನ್ ಬಂತು ಸುದೀಪ್ ಅಣ್ಣರಿಗೆ. ನಾನು ಅಲ್ಲೇ ಅದೇ ಒಂದು ಇದರಲ್ಲಿ ಕುಂತಿದ್ವಿ, ನಾನು ನನ್ನ ಸ್ನೇಹಿತರು ಅಣ್ಣ ಕುಂತಾಗ ಸುದೀಪ್ ಅಣ್ಣಜಿಗೆ ಒಂದು ಫೋನ್ ಬಂತು. ಈ ಸರಿ ನಿಮ್ಮ ವಿರುದ್ಧ ಸ್ಪೈರಸಿ ಅವರು ಬಹಳ ಪ್ರಬಲವಾಗಿ ಇದು ನಡೆದಿದೆ, ಆದಷ್ಟು ನೀವು ಈಗ ನಿಮ್ಮ ಪ್ರೋಗ್ರಾಮ್ಗೆ ಹೋಗ್ತಿದ್ರಿ, ಸ್ಪೀಚಲ್ಲಿ ಅದೊಂದು ಕಂಟೆಂಟ್ ಹೇಳ್ರಿ, ನಿಮ್ಮ ಫ್ಯಾನ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಿರಿ ಪೈರಸಿಗಳ ಬಗ್ಗೆ ಅಂತ ಅವ್ರು ಹೇಳಿದಾಗ, ಮತ್ತು ನಾವು ಅದೇನೇ ಮಾತಾಡ್ಕೊಂಡು ತಗೋಂಥ ಸಂದರ್ಭದಲ್ಲಿ ಕೆಲವೊಂದು ಜನ ನಾವು ಅಣ್ಣ ನೋಡಿದಾಗ ಕೆಲವೊಂದು ನೋಡಿದ್ರೆ ಸುದೀಪ್ ಅಣ್ಣನ ಅಭಿಮಾನಿಗಳಂತೆ ಕೆಲವೊಂದು ಸಂಘ ಅಂದರೆ ಡುಪ್ಲಿಕೇಟ್ ಸಂಘ ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದ್ರು. ಅಣ್ಣ ಯುದ್ಧಕ್ಕೆ ಅಂದರೆ ನೀವು ಒಂದು ತಿಳ್ಕೊಂಡಿರ್ಬೋದು, ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತ ವರ್ಡ್ ಯಾಕೆ ಉಪಯೋಗಿಸಿದ್ರು ಅಂತಂದರೆ ಯಾರೊಬ್ಬರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ, ಅಥವಾ ಯಾವುದೋ ಒಂದು ಫಿಲಿಮ್ ಬಗ್ಗೆನೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಿನ್ನೆ ಬಂದ ಮೇಲೆ ಇಲ್ಲಿ ನೋಡ್ತಿದ್ವಿ ಕೆಲವೊಂದು ಅಲ್ಲಿ ಹೇಳಿದ ಮಾತೇ ಬೇರೆ, ಇಲ್ಲಿ ಕೆಲವೊಂದು ಚರ್ಚೆಗಳು ಬೇರೆ ಆಗ್ಕತ್ತದು. ಆ ಸಂದರ್ಭದಲ್ಲಿ ಅಣ್ಣ ಹೇಳಿದ ಉದ್ದೇಶನೇ ಇಷ್ಟೇ, ಸುದೀಪ್ ಅಣ್ಣಾಜಿ ಹೇಳಿದ ಉದ್ದೇಶ ಈ ಪೈರಸಿ ಎಂಬ ವಿರುದ್ಧ ನಮ್ಮ ಹೋರಾಟ. ಅವಂತೂ ಈ ಸುಮ್ಮನೆ ಕೆಲವೊಂದು ಡುಪ್ಲಿಕೇಟ್ ಫ್ಯಾನ್ಸ್ಗಳು ಅಂತ ಕೆಲವೊಂದು ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಅವ್ರ ವಿರುದ್ಧ ಇವ್ರವ್ರು ಅಪಪ್ರಚಾರ ಮಾಡ್ತಾರೆ, ಅದು ಸರಿ ಅಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡಿದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಈ ಮಾತು ಯಾವ ರೀತಿಯಾಗಿ ತೆಗೆದುಕೊಳ್ಳಿದೆ ಅಂದರೆ, ಈಗ ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುವಂತೆ ಕೂಡ ಮಾಡಿದೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆಕ್ರೋಶ ಬರುವಂತೆ ಮಾಡಿದೆ, ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಆ ಥರದ್ದು ಏನಾರು ಇದೆಯಾ? ನೋಡ್ರಿ, ಆ ಥರದ್ದು ಯಾವುದೂ ವಿಷಯ ಇಲ್ಲ. ಈಗ ಅಂಥ ಸಬ್ಜೆಕ್ಟ್ನು ಅಂಥ ಸಂದರ್ಭನೂ ಇಲ್ಲ. ಇರ್ಲಾರ್ದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾಕೆ ಇವರು ಹೇಳಿಕೆ ಕೊಡೋಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಯಾರಿಗೆ ಮುಟ್ಟಬೇಕಂತ ಅವ್ರಿಗೆ ಮುಟ್ಟು ಅಂತಂದರೆ ಈ ಪೈರಸಿ ಯಾರು ಕುಂತು ಮಾಡ್ತಾರೆ. ಈಗ ನಾವು ಅಣ್ಣಗಂದೀವಿ, ಇಷ್ಟು ದಿನ ಸೈಲೆಂಟ್ ಆಗಿರೋದೇ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಪೈಲ್ವಾನ್ ಬಂದಂಥ ಸಂದರ್ಭದಲ್ಲಿ ಪೈರಸಿ ಎಷ್ಟೊಂದು ಕಾಟ ಕೊಡ್ತಾನೋ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರೊಡ್ಯೂಸರ್ ಬಂದು ಪಾಪ ಕಣ್ಣೀರು ಹಾಕೋಂಥ ಪರಿಸ್ಥಿತಿನೂ ಬಂತು. ಆದರೂ ಅಭಿಮಾನಿಗಳು ಎಲ್ಲರೂ ನಿಂತರು, ಕರ್ನಾಟಕ ಜನತೆ ನಿಂತರು, ಆ ಫಿಲಿಮ್ನ ಗೆಲ್ಸಂತ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ಮಾಡಿ ಆ ಸ್ಪೈರಸಿ ಮಾಡಿದಂಥವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹಂಗಾಗಿ ಈ ಮೇಲೆ ಯಾರು ಪೈರಸಿ ಮಾಡ್ತಾರೆ, ಯಾರು ಈ ಥರ ಸುಳ್ಳು ಸುದ್ದಿ ಹಬ್ಸ್ತಾರೆ ಅಂಥವ್ರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಸೈಲೆಂಟಾಗಿ ಕುಂದ್ರಬಾರ್ದನ್ನೋ ಲೆಕ್ಕದಲ್ಲೇ ಹೇಳಿಕೆ ಕೊಟ್ಟಿರೋದು ಹೊರತಾಗಿ ಬೇರೆ ಯಾವ ಥರನಲ್ಲ. ನೀವು ಒಂದು ಆ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂತೇಳಿ. ಯಾಕೆ ಅಷ್ಟು ಆಕ್ರೋಶದ ಮಾತುಗಳು ಅಂತ ಹೇಳಿ? ಈಗ ಯಾರಾದರೂ ಅಭಿಮಾನಿಗಳು ಅವ್ರ ವಿರುದ್ಧನೇ ಮಾತಾಡ್ತಾರೇನ್ರಿ? ಈಗ ಇವತ್ತು ಸ್ಟೇಜ್ ಹೊಡಿತಿರೋಂಥ ಫೋಟೋಗಳನ್ನ ಹಾಕ್ಯಂದು ನಾಳೆ ಕೆಲವೊಂದು ಜನ ನಾಳೆ ಅಂದರೆ ಹಿಂದಿನ ದಿನದ ಫೋಟೋ ನೆಕ್ಸ್ಟ್ ಡೇ ಹಾಕ್ತಾರೆ, ಹಾಕಿ ಸ್ಟೇಜಿಗೆ ಬರ್ತಿಲ್ಲ. ಮತ್ತು ಸುದೀಪ್ ಅಣ್ಣ ನಿಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಸುದೀಪ್ ಬಾಸ್ ಅವ್ರು ಮನವಿ ಮಾಡ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಗಲಾಟೆ ಆಗಂಥ ಸಂಭವ ಇದಕ್ಕೋಸ್ಕರ ನೀವು ಯಾರೂ ಬರಬಾಡ್ರಿ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಅದು ಪೇಜ್ ಓಪನ್ ಮಾಡಿ ಅವರು ಪೋಸ್ಟ್ ಹಾಕಿದರು. ಆ ಪೋಸ್ಟ್ಗಳು ಅಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಹಂಗೆ ಕಾಂಜಿ ಪಿಂಜಿ ಪೋಸ್ಟ್ ಹಾಕಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ, ಅವ್ರು ಕ್ಲಾಸ್ ಆಗಿದ್ದಾರೆ, ಮಾಸ್ ಆಗಿ ಅಣ್ಣನ ಜೊತೆಗೆ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋಂಥದ್ದು. ಯಾಕಂತಂದರೆ ಇವತ್ತು ಈಗ ನಮ್ಮ ಅಭಿಮಾನಿಗಳು ಅಂತೇಳಿ ಸುಳ್ಳು ಸುದ್ದಿ ಹಟ್ಸೋಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಅದು ಆ ಥರದ್ದು ಒಂದು ಕೆಲವೊಂದು ಪೋಸ್ಟ್ಗಳು ಬಂದು ಅದು ಅಣ್ಣನ ಗಮನಕ್ಕೂ ಇದೆ, ಎಲ್ಲರ ಗಮನಕ್ಕೂ ಇದೆ. ಇಂಥವ್ರ ವಿರುದ್ಧ ನಾವು ಮಾತಾಡಿದ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಮಾತಾಡೋಕ್ಕಿಲ್ಲ. ಸರ್, ಈ ಒಂದು ಹೇಳಿಕೆಗಳೆಲ್ಲ ಬಂದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಹೊರಗಿದ್ದಾಗ ಯಾರು ಕೂಡ ಬೆಂಗಳೂರಲ್ಲೇ ಇರ್ತಿರ್ಲಿಲ್ಲ, ಇವತ್ತು ಒಳಗಿದ್ದಾರೆ ಅಂತೇಳಿ ಯಾರ್ಯಾರೋ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ನಾವೇನು ಹೇಳ್ಬೇಕು ಹೇಳ್ರಿ? ಅಕ್ಕ ಏನು ಮಾತಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಕ್ಕ ಏನಾದರೂ ಸ್ಪಷ್ಟವಾಗಿ ಆ ಹೆಸರು ಯಾರಾದ್ರು ಇಟ್ಟು ಮಾತಾಡಿದಾರ? ಅವ್ರು ಯಾರ ಹೆಸರಿಟ್ಟು ಮಾತಾಡಿದ್ರೆ ಅವ್ರು ಯಾರ ಹೆಸರಿಟ್ಟು ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಮಾತಾಡಿದಂಥ ಉದ್ದೇಶನೇ ಬೇರೆ, ಅಲ್ಲಿರೋಂಥ ಸಬ್ಜೆಕ್ಟೇ ಬೇರೆ, ಅಲ್ಲಿರೋಂಥ ಸಂದರ್ಭನೇ ಬೇರೆ. ಇವತ್ತು ಅವರು ಯಾರಿಗೆ ಸ್ಪಷ್ಟ ಸಂದೇಶ ಪೈರಸಿ ಮಾಡೋರಿಗೆ ಸ್ಪಷ್ಟ ಸಂದೇಶ ಮುಟ್ಟಬೇಕು, ಆ ಸ್ಪಷ್ಟ ಸಂದೇಶ ಮುಟ್ಸೋಂಥ ಕೆಲಸವನ್ನು ಎಲ್ಲರೂ ಸೇರಿ ಅಲ್ಲಿ ಮಾಡಿದೆ ಹೊರತಾಗಿ ಬೇರೆ ಅಲ್ಲ. ಈಗ ಅಲ್ಲಿ ಏನೋ ನಾವು ಹೇಳಿಕೆ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ನಿಮ್ಮ ಹತ್ರ ಇದ್ದೀವಿ, ಅಲ್ಲಿಗೆ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರನೇ ಕೊಡಬೇಕಲ್ಲ.
ನಮಗನಲ್ಲಿ ಏನು ಹೇಳ್ಕತ್ತ ಸಂದರ್ಭದಲ್ಲಿ ಎದಕ್ಕೂ ಅಲ್ಲಿ ಆ ಮಾತಾಡಿದಂಥ ಗಮನದಾಗ ಇರ್ಲಾರ್ದಂಥ ಮಾತಾಡೋಂಥವ್ರು ನಾವಲ್ಲ. ಅಂದ್ರೆ ಈಗ ಸುದೀಪ್ ಅವರ ಈ ಒಂದು ಹೇಳಿಕೆಯಿಂದ ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ, ಎಲ್ಲ ಅಭಿಮಾನಿಗಳು ಎಲ್ಲಿ ಬೇಕಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಕೇವಲ ಪೈರಸಿಯ ವಿಚಾರಕ್ಕಷ್ಟೇ ಅಂತೀರಾ ಹಾಗಾದ್ರೆ? ನೋಡ್ರಿ, ಈಗ ಫಿಲಿಮ್ ನೋಡ್ಕೊಂತ ಕುಂತಂಥ ಸಂದರ್ಭದಲ್ಲಿ ಬರೀ ಫಿಲಿಮ್ ಅಷ್ಟೇ ನೋಡ್ಲಾರ್ದಂಗೆ ಆಜುಬಾಜುನು ನೋಡೋಂಥ ಪರಿಸ್ಥಿತಿ ಇವತ್ತಿದೆ. ಸ್ಪೆಷಲಿ ಸುದೀಪ್ ಅಣ್ಣನಿಗೆ ಆ ಸ್ಪೈರೇಸಿ ಮಾಡೋದನ್ನು ಈಗ ಬರೀ ಕೆಲವೊಂದು ಜನ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಯಾರಾದರೂ ವಿಲನ್ ಇದ್ದಾರೆ, ಯಾರಾದರೂ ವಿರೋಧಿಗಳಿದ್ದಾರೆ, ಎಲ್ಲ ಸ್ಟಾರ್ ನಟರಿಗೆ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಪೈರೇಸಿ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಇಷ್ಟಿಷ್ಟು ಒಳ್ಳೆ ಫಿಲಿಮ್ಗಳು ಕೊಟ್ಟು ಇಂಥ ಸೂಪರ್ ಹಿಟ್ ಆಗಿನೂ ಇವತ್ತು OTTದ ಎಷ್ಟು ಸಮಸ್ಯೆ ಇದೆ, ಬೇರೆ ಬೇರೆ ಎಷ್ಟು ಸಮಸ್ಯೆ ಇದೆ, ಇವೆಲ್ಲ ಸಮಸ್ಯೆ ವಿರುದ್ಧ ಎಲ್ಲ ಇಂಡಸ್ಟ್ರಿ ಒಂದಾಗಿ ಹೋರಾಟ ಮಾಡ್ಬೇಕಂತ, ಯುದ್ಧ ಸಾರ್ಬೇಕನ್ನೋಂಥ ಅವಶ್ಯಕತೆ ಇದೆ. ಅದಕ್ಕೆ ಮುಖ್ಯ ಕಾರಣೀಭೂತನೇ ಈ ಪೈರಸಿಗೆ ಬಂದ ಮೇಲೆ OTTಗೂ ಜನ ನೋಡೋಕೆ ಇಷ್ಟಪಡಂಗಿಲ್ಲ, ಬೇರೆ ಕಡೆನೂ ನೋಡಂಗಿಲ್ಲ. ಅದಕ್ಕೋಸ್ಕರ ನೀವು ಬರೀ ಫ್ಯಾನ್ಸ್ಗಳು ಸುಮ್ಮನೆ ಫಿಲಿಮ್ ನೋಡೋದು ಅಷ್ಟೇ ಅಲ್ಲ, ಆಜು ಬಾಜು ನೋಡಬೇಕು, ಎಲ್ಲಿ ಮಾತಾಡಲ್ಲ ಅಲ್ಲಿ ಮಾತಾಡಬೇಕು. ಈಗ ಯಾರೋ ಒಬ್ಬರು ಬರ್ತಾರೆ ಸುಮ್ಮನೆ, ಈಗ ನೀವು ಚಿಟ್ ಚಾಟ್ ಮಾಡೋ ಸಂದರ್ಭದಲ್ಲಿ ಅವರು ಯಾರು ಫ್ಯಾನ್ಸ್ ಇರಂಗಿಲ್ಲ, ಬೇರೆ ಇಬ್ಬರು ನಡುವೆ ತಂದಾಕಿ ಮಜಾ ನೋಡೋನೇ ಇರ್ತಾರೆ. ಅವ್ರು ಬಂದು ಏನು ಬೇಕಾದ ಪಿಕ್ಚರ್ ಬಗ್ಗೆ ರಿಲೀಸ್ ಹಾಕಿಂತ ಮುಂಚೆನೇ ಒಂದು ಹೇಳಿಕೆ ಕೊಟ್ಟು ಹೋಗಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವರು ಫ್ಯಾನ್ಸ್ ಸುಮ್ಮನೆ ಕುಂದ್ರಕ್ಕಾಗ್ತಾರೆ. ನೀವು ಅಂತಲ್ಲಿ ಮಾತಾಡಿ ಅಂತ ಹೇಳಿದೆ ಅಣ್ಣ ಸ್ಪಷ್ಟ ಸಂದೇಶ ಕೊಟ್ಟದ್ದು ಆ ಥರ. ಅಂದ್ರೆ ಇದು ಯಾವ ರೀತಿ ಆಗಿದೆ ಅಂದ್ರೆ ದರ್ಶನ್ ವಿರುದ್ಧವಾದ ಹೇಳಿಕೆ, ದರ್ಶನ್ ಅಭಿಮಾನಿಗಳ ವಿರುದ್ಧವಾದ ಹೇಳಿಕೆ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಅಂತ ಆಗ್ತಾ ಇರುವಂಥದ್ದು. ಆದರೆ ದರ್ಶನ್ ಅವರ ಅಭಿಮಾನಿಗಳಾಗ್ಬೋದು, ದರ್ಶನ್ ಅವರ ವಿಚಾರ ಇಟ್ಕೊಂಡು ಹೇಳಿದಂಥ ಹೇಳಿಕೆ ಅಲ್ವಾ ಹಾಗಾದ್ರೆ? ಅವರದಾಗಲಿ ಯಾರ ವಿರುದ್ಧನೂ ಅಣ್ಣ ಹೇಳಿಕೆ ಕೊಟ್ಟಿಲ್ಲ. ಹಂಗಿದ್ರೆ ಅಣ್ಣ ಹೇಳಿಕೆ ಕೊಟ್ಟಾಗ ಅವ್ರು ಡೈರೆಕ್ಟಾಗೆ ಮಾತಾಡ್ತಾರೆ. ಅವ್ರ ಮನಸ್ಸಾಗಿದ್ದದ್ದು ನಾನು ಹೇಳೋಕ್ಕಾಗಂಗಿಲ್ಲ. ಬಟ್ ನನಗೆ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಅವ್ರ ಜೊತೆಗೆ ಹುಬ್ಳಿಗೆ ನಾನು ಹೋದೆ, ಹುಬ್ಳಿಯಿಂದ ಬೆಂಗಳೂರಿಗೆ ಅವ್ರ ಜೊತೆಗೆ ಬಂದೇವೆ, ಸೇಮ್ ಫ್ಲೈಟಲ್ಲೇ ಬಂದಿದ್ದೇವೆ. ನನಗೆ ನನ್ನ ಸ್ನೇಹಿತರಿಗೆ ಗೊತ್ತಿದೆ, ಅವರು ಅಣ್ಣ ಅದ್ರ ಬಗ್ಗೆ ಮಾತಾಡಿಲ್ಲ. ಅಣ್ಣ ಯಾರ ಬಗ್ಗೆನೂ ಮಾತಾಡಿಲ್ಲ. ಮತ್ತು ಕೆಲವೊಂದು ಕಡೆ ನೋಡ್ತಿದ್ವಿ 45 ಫಿಲಿಮ್ ಬಗ್ಗೆ ಕೆಲವು ಜನ ಮಾತಾಡಿದ್ದಾರೆ ಅಂತ ಹೇಳ್ತಿದ್ರು. ಇಲ್ಲ, ಅರ್ಜುನ್ ಜನ್ಯರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅಣ್ಣಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಅರ್ಜುನ್ ಜನ್ಯ ನಮಗಿಂತ ಜಾಸ್ತಿ ಅಣ್ಣನ ಪ್ರೀತಿ ಮಾಡ್ತಾನೆ. ಅವ್ರದ್ದು ನಮ್ಮದು ಎಲ್ಲ ಹಳಿ ಸಂಬಂಧ ಇದೆ ಅರ್ಜುನ್ ಜನ್ಯ ನಾವೆಲ್ಲರದು. ಅರ್ಜುನ್ ಜನ್ಯ ಏನು ಹೇಳಿದಾನೆ, ರಿಲೀಸ್ ಆದ ತಕ್ಷಣ 45 ಪಿಕ್ಚರ್ ಫಸ್ಟ್ ನೋಡಿ ನಾನು ಮತ್ತೆ ಹೋಗ್ತಿರೋದೆ ಮಾರ್ಕ್ ಫಿಲಿಮ್ ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಣ್ಣನೂ ಕೆಲವೊಂದು ಸಂದರ್ಭದಲ್ಲಿ ಅದೇ ಮಾತು ಹೇಳಿದ್ದಾರೆ. ಫಸ್ಟ್ ನಮ್ಮ ಫಿಲಿಮ್ ನೋಡಿದ ಮೇಲೆ 45 ನೋಡೋಕೆ ಹೋಗ್ಬೇಕನ್ನೋ ಮಾತನ್ನೇ ಎಲ್ಲನೂ ಹೇಳಿದ್ದಾರೆ. ಹಂಗಾದಾಗ ಇದು ಏನಾಗ್ತದೆ, ಕೆಲವೊಂದು ಜನ ಸುಮ್ಮನೆ ಒಂದು ಏನಾರು ಬೇಕಲ್ಲ ಕ್ರಿಯೇಟ್ ಮಾಡೋಕೆ ಮಾಡಿದಾರೆ ಹೊರತಾಗಿ ಬೇರೆ ಯಾವ ವಿಷಯನಿಲ್ಲ. ಈ ವಿಚಾರಗಳೆಲ್ಲ ಚರ್ಚೆ ಆದ ನಂತರದಲ್ಲಿ ಸುದೀಪ್ ಅವ್ರ ಗಮನಕ್ಕಿದೆ ಅಂತಂದ್ರೆ ಡಿಸ್ಕಸ್ ಮಾಡಿದ್ರ? ಸುದೀಪ್ ಅವ್ರು ಏನಾರು ಹೇಳಿದ್ರಾ? ನೋಡ್ರಿ, ಸುದೀಪ್ ಅಣ್ಣನ ಜೊತೆ ನಾನು ಡಿಸ್ಕಷನ್ ಮಾಡಿಲ್ಲ. ನಿನ್ನೆ ಬಂದ ಮೇಲೆ ಅವ್ರದ್ದೇ ಆದಂಥ ಸಾಕಷ್ಟು ಕೆಲಸಗಳಿದಾವೆ, ಸಾಕಷ್ಟು ಇಂಟರ್ವ್ಯೂಗಳಿದ್ದಾವೆ. ಫಿಲಿಮ್ ನಿಮಗೆ ಗೊತ್ತಿದೆ, ಒಂದು ರಿಲೀಸ್ ಆಗ್ಬೇಕಾದ್ರೆ ಏನೇನು ಸಮಸ್ಯೆಗಳು ಅವೆಲ್ಲ ಎದುರಿಸ್ತದೆ. ಹಂಗಾಗಿ ಅಣ್ಣ ಇವತ್ತು ಅದ್ರ ಬಗ್ಗೆ ಭಾಳ ಬಿಜಿ ಆದಗೋಸ್ಕರ ಅಣ್ಣನ ಹತ್ರ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಮತ್ತು ಅಲ್ಲಿ ಈ ವಿಷಯ ಎದಕ್ಕೆ ಬಂತನ ನನಗೆ ಗೊತ್ತಿದೆ. ಅಣ್ಣ ಯಾವ ಉದ್ದೇಶದಿಂದ ಮಾತಾಡೋಣ, ಸುದೀಪ್ ಅಣ್ಣಾಜಿ ಯಾವ ಉದ್ದೇಶದಿಂದ ಮಾತಾಡೋಣ ನನಗೆ ಗೊತ್ತಿದೆ.